ಅದೇ ಡಾಕ್ಟರ್ ಮುರಳಿ ಮನೋಹರ್ ಅಲ್ಲಿ ಫುಲ್ ಟೈಮ್ ಡಾಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಫ್ರಮ್ ಲಾಸ್ಟ್ 3 years ಇಂದ ಇಲ್ಲಿ ಟೈಗರ್ ಅಂಡ್ ಲಯನ್ ಸಫಾರಿಯಲ್ಲಿ. ಓಕೆ, ಹಿ ವಾಸ್ ಆಲ್ಸೋ ಅಪಾಯಿಂಟೆಡ್ ಆಸ್ ಎ ಕಾಂಟ್ರಾಕ್ಟ್ ವೆಟರ್ನೇರಿಯನ್ ಇಲ್ಲಿ 3 years ಬ್ಯಾಕ್. ಅದಕ್ಕಿಂತ ಮುಂಚೆ ಡಾಕ್ಟರ್ ಸುಜಯ್ ಅಂತ ವರ್ಕ್ ಮಾಡ್ತಾ ಇದ್ರು. ಅಂಡರ್ ಈಸ್ ಈ ಗಾಟ್ ಎ ಟ್ರೈನಿಂಗ್ ಫಾರ್ ಎ ಪೀರಿಯಡ್ ಆಫ್ 2 or 3 months ಬಿಫೋರ್ ಗಿವಿಂಗ್ ರೆಸಿಗ್ನೇಷನ್ ಬೈ ದಿ ಡಾಕ್ಟರ್ ಸುಜಯ್ ಹೂ ವಾಸ್ ಅರ್ಲಿಯರ್ ವರ್ಕಿಂಗ್ ಆಸ್ ಎ ಗೌರ್ಮೆಂಟ್ ವೆಟರ್ನರಿ ಡಾಕ್ಟರ್. ನಾನು ಹೇಗೆ ಕೆಲಸ ಮಾಡ್ತಾ ಇದ್ದೆ ಅದೇ ರೀತಿನೇ ಅವರು ಡಾಕ್ಟರ್ ಸುಜಯ್ ಮಾಡ್ತಾ ಇದ್ರು. ಬಿಫೋರ್ ದಟ್ ಐ ವಾಸ್ ಆಲ್ಸೋ ವರ್ಕಿಂಗ್ ದೇರ್. ನಿಮಗೆ ಗೊತ್ತಿದೆ, ನಾನು ಐ ವಾಸ್ ವರ್ಕಿಂಗ್ ಆಸ್ ಎ ವೈಲ್ಡ್ ಲೈಫ್ ವೆಟರ್ನೇರಿಯನ್ ಇನ್ KFD ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ ಶಿವಮೊಗ್ಗ, ಶಿವಮೊಗ್ಗ ವೈಲ್ಡ್ ಲೈಫ್ ಡಿವಿಷನ್ ಅಲ್ಲಿ ವನ್ಯಜೀವಿ ವಿಭಾಗದಲ್ಲಿ. ಬಟ್ ಆ ಟೈಮಲ್ಲಿ ಅಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪೋಸ್ಟ್ ಅಲ್ಲಿ ಏನ್ DCF ಇತ್ತು, ಅದು ಇಲ್ಲೂ ವೈಲ್ಡ್ ಲೈಫ್ ಇವರೊಬ್ಬರೇ ನೋಡ್ಕೊಂತ ಇದ್ರು. ಸೊ ಹಾಗಾಗಿ ನಾನು ಅಲ್ಲೂ ಟೈಗರ್ ಅಂಡ್ ಲಯನ್ ಸಫಾರಿ ಅಲ್ಲೂ ನೋಡ್ಕೊಂತ ಇದ್ದೆ, ಎಲಿಫೆಂಟ್ ಕ್ಯಾಂಪು ನೋಡ್ಕೊಂತ ಇದ್ದೆ. ಬಟ್ ಆಫ್ಟರ್ 3 years ಏನಾಯ್ತು, 3.5 years ಐ ವರ್ಕ್ ಬೋತ್ ಇನ್ ಸಫಾರಿ ಆಸ್ ವೆಲ್ ಆಸ್ ಇಲ್ಲಿ. ಬಟ್ ನಾನಲ್ಲಿ ಎರಡು ಕಡೆನೂ ಸ್ಯಾಲ್ರಿ ತಗೊಂತಾ ಇರಲಿಲ್ಲ. ನಾನು ಐ ವಾಸ್ ಟೇಕಿಂಗ್ ಸ್ಯಾಲ್ರಿ ಓನ್ಲಿ ಇನ್ ದಿ KFD ಇನ್ ದಿ ವೈಲ್ಡ್ ಲೈಫ್ ಡಿವಿಷನ್ ಅಷ್ಟೇ, ಅದು ಪ್ರಾಧಿಕಾರ. ಅಲ್ಲಿಂದ ನನಗೆ ಈವನ್ ಡೈಲಿ ವೇಜಸ್, ಡೈಲಿ ಎಕ್ಸ್ಪೆನ್ಸಸ್ ಆ ರೀತಿನೂ ನನಗೆ ಕೊಟ್ಟಿಲ್ಲ, ಮತ್ತೆ ಅಡಿಷನಲ್ ಚಾರ್ಜ್ ಅಂತಾನೂ ನಾನು ತಗೊಂಡಿಲ್ಲ. ಬಟ್ ಇಲ್ಲಿ ಏನಾಗಿದೆ ವ್ಯವಸ್ಥೆ ಅಂತಂದ್ರೆ, ಮುರಳಿ ಈಸ್ ದಿಸ್ ಇನ್ಸಿಡೆನ್ಸ್ ಏನು ಡೆತ್ ಆಯ್ತು, ಇಲ್ಲಿ ಆಗಿರೋ ಡೆತ್ ಇಲ್ಲಿ ಇಬ್ರು ಡಿಫ್ರೆನ್ಸಸ್ ಇದೆ. ಇಲ್ಲಿ ED ಆಸ್ ವೆಲ್ ಆಸ್ ಡಾಕ್ಟರ್ ಮುರಳಿ ಮನೋಹರ್. ಈ ಹಿಮ್ಸೆಲ್ಫ್ ಅವರೇ ಮಾಧ್ಯಮ ಮುಂದೆ ಬಂದು ಮೊನ್ನೆ ಅವರೇ ಹೇಳಿದ್ರು, ನನಗೆ ಅಲ್ಲಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ, ಆ ತರ ಕಂಜಿನಿಯಲ್ ಅಟ್ಮಾಸ್ಫಿಯರ್ ಇಲ್ಲ, ನನಗೂ ಮತ್ತೆ ED ಅವರಿಗೆ ಡಿಫ್ರೆನ್ಸಸ್ ಇದೆ ಅಂತೇಳಿ ನಾನು November 2025 ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಈ ಹಸ್ ಟೋಲ್ಡ್ ಓಪನ್ಲಿ. ಕೊಟ್ಟಿದ್ಮೇಲೆ ಇವಾಗ ನೀವೇ ಒಂದು ಯೋಚನೆ ಮಾಡಿ, ಅವ್ರು ಅಷ್ಟು 3 ವರ್ಷ ಅಲ್ಲಿ ವರ್ಕ್ ಮಾಡಿದ್ಮೇಲೆ, ಯಾರು ಮುರಳಿ, ಅಂಡ್ ಆಲ್ಸೋ ಹಿ ಹ್ಯಾಸ್ ಅಂಡರ್ವೆಂಟ್ ಟ್ರೈನಿಂಗ್ ಇನ್ ಅದರ್ ಇನ್ಸ್ಟಿಟ್ಯೂಷನ್. ಐ ಥಿಂಕ್ ಅವರು ಒಂತಾರಗೂ ಹೋಗಿದ್ರು ಅಂತ ಅನ್ಸುತ್ತೆ, ನನಗೆ ಗೊತ್ತಿರೋ ಹೋಗಿದ್ದಾರೆ. ಈ ತರ ಎಲ್ಲ ಟ್ರೈನಿಂಗು ಎಲ್ಲ ಆದ್ಮೇಲೆ ಅದು ಮತ್ತೆ ನಮ್ಮ ಗೌರ್ಮೆಂಟ್ ಎಕ್ಸ್ಪೆನ್ಸಸ್ ಅಲ್ಲಿ ಅವರಿಗೆಲ್ಲ ಕಳಿಸಿ ಟ್ರೈನಿಂಗ್ ಮಾಡಿಸಿರೋದು. ಅಂಡ್ ಹಿ ಹ್ಯಾಸ್ ಆಲ್ಸೋ ಅಟೆಂಡೆಡ್ ಮೆನಿ ಅದರ್ ಕಾನ್ಫರೆನ್ಸಸ್ ಆಲ್ಸೋ. In spite of all this, and no other doctors from the department is willing to work in the forest department, as I know till today. ಯಾರು ವರ್ಕ್ ಮಾಡಕ್ ಇಷ್ಟಪಡ್ತಾ ಇಲ್ಲ KFD. ಅಷ್ಟು ಅಧ್ಯಕ್ಷರು ಹೇಳ್ದಂಗೆ ಅಷ್ಟು ಪ್ರೆಸರ್ ಇದೆ. ಆಮೇಲೆ ಅಷ್ಟು ನಮಗೆ ಸೇಫ್ಟಿ ಪ್ರೋಟೋಕಾಲ್ಸ್ ಇಲ್ಲ, ಟು ಬಿ ಫ್ರಾಂಕ್ ಹೇಳ್ಬೇಕು ಅಂತ. ಸೊ ಆ ರೀತಿ ಅವರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, 3 ವರ್ಷ ಮಾಡಿದ್ದಾರೆ ಮುರಳಿ ಅವರು. ಆಮೇಲೆ ಅವರು ಓಪನ್ ಆಗಿ ಕೊಟ್ಟಿದ್ದಾರೆ, ನೋಡಿ ನಾನು ಕೊಟ್ಟಿದ್ದೀನಿ, ನನಗೆ ಅವ್ರು ಬಿಡ್ತಾ ಇಲ್ಲ ಹೋಗೋದಿಕ್ಕೆ. He is demanding to get to come out of that safari. ಅವ್ರೇನ್ ಹೇಳ್ತಾ ಇದ್ದಾರೆ, ಇಲ್ಲ ನೀ ಇಲ್ಲಿ ಮೂರು ಇಬ್ರನ್ನ ನಾವು ಲೇಡಿ ವೇಟ್ಸ್ ತಗೊಂಡಿದೀವಿ ಆಸ್ ಎ ಅಪ್ರೆಂಟಿಸ್ಶಿಪ್. ಅದು ಹೇಳಿರೋದು ನೋಡಿ, ಅದು ಡೈಲಿ ವೇಜಸ್ ತರ. ನಾವು ವಿ ಆರ್ ಎ ವೆಟರ್ನೇರಿಯನ್, 5.5 years ವರ್ಕ್ ಮಾಡಿದವರು. ನಾವು ದಿನ ಕೂಲಿಯಾಗಿ ನಾವು ಕೆಲಸ ಮಾಡೋರಲ್ಲ ನಾವು. ಅವ್ರು ಹೇಗೆ ಅಪಾಯಿಂಟ್ ಮಾಡಿದ್ರು ಅಪ್ರೆಂಟಿಸ್ಶಿಪ್ ಅಂತ ಹೇಳಿ? ಶಿ ಇಸ್ ಟ್ರೈನರ್ ಅಂತೆ. 5.5 years she has graduated, and 1 year she has taken internship, and she has worked in almost all the department in entire Karnataka. Dairy irbodu, hospitals irbodu, even in zoo al Mysore zoo al work madiyare. And before that she has underwent training in Mangalore Pilikula zoo alli under Dr. Yashasvi. ಇನ್ನೇನ್ ಬೇಕು? 1 ವರ್ಷ ಅಲ್ಲಿ ಶಿ ಹಸ್ ವರ್ಕ್ ವಿತ್ ಇನ್ ದಿ ಝೂ ಮ್ಯಾಂಗ್ಳೂರಲ್ಲಿ. ಇದು ಅವ್ರಿಗೆ ಗೊತ್ತಿದೆ. ನಾನು ಮೊನ್ನೆ ಎಲ್ಲ ಇನ್ಸಿಡೆಂಟ್ಸ್ ಆದ ತಕ್ಷಣ ಅವ್ರಿಗೆ, ಸರ್ ಅವ್ರಿಗೆ ಹೆಂಗ್ ಕಳ್ಸಿದ್ರಿ ನೀವು ಅಂತ. ನೋ ಡಾಕ್ಟರ್, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಪಿಲಿಕ್ಯುಲರ್ ಝೂ ಅಲ್ಲಿ ಒಂದು ವರ್ಕ್ ಮಾಡಿರಿ ಅಂತ ಈ ಟೋಲ್ಡ್ ಲಿಟರಲಿ ಟು ಮಿ. ಯಾವತ್ತು ಡೆತ್ ಆದಾಗ ನಾನು ಹಾಸ್ಪಿಟಲ್ ಮೀಟ್ ಆದಾಗ ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಗೊತ್ತಿದೆ. ಅಂಡ್ ಹೌ ಕಮಿಟೆಡ್ ಶಿ ಇಸ್. ಯಾರು ವೈಲ್ಡ್ ಲೈಫ್ ಅಲ್ಲಿ ಪ್ಯಾಷನ್ ಇಲ್ಲದೆ ಯಾರು ಬರಕ್ ಸಾಧ್ಯ ಇಲ್ಲ. ಈವನ್ ಐ ಮೈಸೆಲ್ಫ್, when I was working in a extension officer in ಹುಣಸೂರು, ಮೈಸೂರು ಜಿಲ್ಲೆಯಲ್ಲಿ, ನಾನು ಅವಾಗ ಡಾಕ್ಟರ್ ಚಿಟ್ಟಿ ಅಪ್ಪ ಇದ್ರು ಹುಣಸೂರಲ್ಲಿ, ವೈಲ್ಡ್ ಲೈಫ್ ವನ್ಯಜೀವಿದಲ್ಲಿ ವರ್ಕ್ ಅವ್ರ ಹತ್ರ ನಾನು ಬಿಕಾಸ್ ಆಫ್ ಹ್ಯಾವಿಂಗ್ ಮೈ ಓನ್ ಇಂಟ್ರೆಸ್ಟ್ ಅಂಡ್ ಪ್ಯಾಷನ್, ಅವ್ನು ಎಲ್ಲೆಲ್ಲಿ ಹೋಗ್ತಾ ಇದ್ರು ಅವ್ರ ಜೊತೆ ಹೋಗಿ, ನಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಅವ್ರ ಜೊತೆ ಹೋಗಿ ನಾನು ಕಲಿತೆ. ದೆನ್ ಐ ಗೆಟ್ ಇನ್ ಟು ಮೈಸೂರು ಝೂ ಅಲ್ಲಿ 2 ವರ್ಷ ವರ್ಕ್ ಮಾಡಿದ್ದೀನಿ. ದೆನ್ ಫ್ರಮ್ ದೇರ್ ಐ ಕೇಮ್ ಟು ಶಿವಮೊಗ್ಗ. ಇಲ್ಲಿ ಬಂದಾಗ ವೈಲ್ಡ್ ಲೈಫ್ ಡಿವಿಷನ್ ಅಲ್ಲಿ ಸತತವಾಗಿ 10 ವರ್ಷ ವರ್ಕ್ ಮಾಡಿದ್ದೀನಿ ನಾನು ವೈಲ್ಡ್ ಲೈಫ್ in the forest department. I know each and everything what the wildlife veterinarian is
putting his own effort in spite of all so much of limitations. I will tell you, so much of limitations. ಸರ್ So ಇಲ್ಲಿ ಇಷ್ಟೆಲ್ಲ let me ಅನುಭವ ಇರೋರು complete. ಇಲ್ಲಿ ಆಯ್ತು ಅವ್ರದ್ದು 3 ವರ್ಷ ಆಯ್ತು, ಅವ್ರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನನಗೆ ರೆಸಿಗ್ನೇಷನ್ ಕೊಡಿ ಹೋಗ್ತೀನಿ ಅಂತ ಹೇಳಿ. 3 ತಿಂಗಳು ಟ್ರೈನಿಂಗ್. ಈಗ 3 ತಿಂಗಳು ಟ್ರೈನಿಂಗ್ಗೆ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ರು. ಯಾರು ಕೊಟ್ಟಿದ್ದು ನೀವು ಕೇಳಿದ್ರಿ. ಈಸ್ ದಿ ಅಥಾರಿಟೇರಿಯನ್ ಸರ್ ಫಾರ್ ದಿ ಎಂಟೈರ್ ಝೂ. ಯಾರು? ಇಡಿ. ಇಡಿ ಮೀನ್ಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಈಸ್ ಎ DCF ಕ್ಯಾಡರ್ ಅಂಡ್ ಈಸ್ ಎನ್ IFS. ಅವರೇ ಅಪಾಯಿಂಟ್ ಕೊಟ್ರು. ಕೊಟ್ಟಿದ್ದು ಅಮರಾಕ್ಷರ್. ಓಕೆ, ಮತ್ತೆ ಅದರಲ್ಲಿ ಆರ್ಡರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಈ ತರ ಡೈಲಿ 600 ಸಮಥಿಂಗ್ 600 rupees ಸಮಥಿಂಗ್ ಪರ್ ಡೇ ಆ ತರ ಕೊಟ್ಟಿದ್ದಾರೆ ಸರ್. ಕೊಟ್ಟಾದ್ಮೇಲೆ ಕಂಡೀಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸರ್. ಆರ್ಡರ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ನಿನ್ನೆ ನಾನು ಮಾಧ್ಯಮದಲ್ಲಿ ಅವ್ರು ಮಾತಾಡಿದ್ ಕೇಳಿದೆ. ಏನು ಅವ್ರದ್ದು ವರ್ಕಿಂಗ್ ಅವರ್ಸ್ ಈಸ್ ಫ್ರಮ್ 9 AM to 5 PM. 9 AM to 5 PM. ಓಕೆ, ವರ್ಕ್ ಆರ್ಡರ್ ಅಲ್ಲೇ ಇದೆ ಸರ್, ಅಷ್ಟಿದೆ. ದೆನ್ ನೋಯಿಂಗ್ ದಟ್ ಅವ್ರು ಹೇಗೆ ಅವರಿಗೆ ರಾತ್ರಿ ಎಲ್ಲ ಅವರಿಗೆ ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌ ದೇ ಸ್ಟಾರ್ಟೆಡ್ ಎಕ್ಸ್ಟ್ರಾಕ್ಟಿಂಗ್ ವರ್ಕ್ ಫ್ರಮ್ ಎ ಲೇಡಿ ವೆಟ್ ಹೂ ಶಿ ಈಸ್ ಅಂಡರ್ ಟ್ರೈನಿಂಗ್ ಫ್ರಮ್ ದಿ ವೆಟರ್ನರಿ ಆಫೀಸರ್ ಹೂ ಇಸ್ ವರ್ಕಿಂಗ್ ಆಸ್ ಎ ಫುಲ್ ಟೈಮ್ ಡಾಕ್ಟರ್ ಮುರಳಿ ಮನೋಹರ್. ಅವ್ರಿಗೂ ನಾವು ಹೇಗೆ ಟ್ರೈನರ್ ಅಂತ ಹೇಳಕ್ಕಾಗುತ್ತೆ? ಈಸ್ ಆಲ್ಸೋ ಎ ಕಾಂಟ್ರಾಕ್ಟ್ ಬೇಸಿಸ್. ಈಸ್ ನಾಟ್ ಎನ್ ಎಕ್ಸ್ಪರ್ಟ್ ಟು ಸೇ. ಈಸ್ ಎ ಟ್ರೈನರ್ ಅಂಡರ್ ಗೋಯಿಂಗ್ ಟ್ರೈನಿಂಗ್ ಈ ಹಿಮ್ಸೆಲ್ಫ್. ಅವ್ರ ಹತ್ರ ಹೌದು. ಆಮೇಲೆ ಇವರು ಕೇಳಿದಾಗ ಇಲ್ಲ ನಾನು ಅವರಿಗೆ ಹೇಳೇ ಇಲ್ಲ ಬರೋದಿಕ್ಕೆ ಅಂತ ಹೇಳಿದ್ದಾರೆ. ಏನೇ ಹೇಳಿದ್ರು ಶಿ ಹ್ಯಾಸ್ ಟು ವರ್ಕ್ ಥ್ರೂ ವಿವೋ ಅಂತ ಹೇಳಿ. ಅವ್ರು ವಿವೋ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಕಾರ್ಡಿಂಗ್ಲಿ ದೀಸ್ 2 ಲೇಡಿ ವೆಟ್ಸ್ ಹ್ಯಾಸ್ ಟು ವರ್ಕ್ ಅಂತ ಇದೆ. ಬಟ್ ನಿಮಗೆ ಗೊತ್ತಿರ್ಬೋದು 19th ಏನ್ ಇನ್ಸಿಡೆನ್ಸ್ ಆಯ್ತು, ಆ ದಿವಸ ಇವರು ರಜಾ ಹೋಗ್ತಾರೆ. ಯಾರು? ಡಾಕ್ಟರ್ ಮುರಳಿ ಅವರು. ಅಂಡ್ ಈವನ್ ಮರೀನ್ ಅಂತ ಹೇಳೋ ಇನ್ನೊಬ್ರು ಅವ್ರ ಕೊಲೀಗ್ ಇದಾರಲ್ಲ ಸಮೀಕ್ಷಾ, ಅವರು ಇರ್ಲಿಲ್ಲ. ಸೊ ಶಿ ವಾಸ್ ದಿ ಓನ್ಲಿ ಲೇಡಿ ವೆಟ್ ಇನ್ ದಟ್ ಇನ್ಸ್ಟಿಟ್ಯೂಷನ್. ಸೊ ಆ 3 ದಿವಸನೂ ಅವರೇ ಹೋಗಿದ್ದಾರೆ. ಯಾವಾಗ? 17th, 18th, 19th. 18th ವಿಸಿಟ್ ಮಾಡಿದ್ದಾರೆ. ಇಲ್ಲಿ ಇಪ್ಪೋಗ್ ಹೋಗಿದ್ದಾರೆ. ಬಿಕಾಸ್ ಡಾಕ್ಟರ್ ಅಂತ ಅಂದ್ರೆ ನಾವು ಅಲ್ಲಿ ಒಂದೇ ಎನಿಮಲ್ ಅಂತ ಇರೋದಿಲ್ಲ, ವಿ ಹ್ಯಾವ್ ಟು ವಿಸಿಟ್. ಅವ್ರು ಹೋಗಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ, ಇದೇ ಹಿಮ್ಸೆಲ್ಫ್ ಇಡಿನೂ ಹೇಳಿದ್ದಾರೆ, ಡಾಕ್ಟರ್ ಮನೋರು ಹೇಳಿದ್ದಾರೆ, ಮುರಳಿನೂ ಹೇಳಿದ್ದಾರೆ that hippopotamus it is not taking feed from last 5 to 6 days. 5 ರಿಂದ 6 ದಿವಸದಿಂದ ಅದೇನು ಫುಡ್ ತಗೊಂತಾ ಇಲ್ಲ. ಅಂಡ್ ಆಲ್ರೆಡಿ ಇಟ್ ಹ್ಯಾಸ್ ಕಂಪ್ಲೀಟೆಡ್ ದಿ ಕಂಪ್ಲೀಟ್ ಗೆಸ್ಟೇಷನ್ ಪೀರಿಯಡ್. ಅಂದ್ರೆ ಅದ್ರದ್ದು 243 ದಿವಸ ಗರ್ಭಾವಧಿ ಇದೆ, ಅದು ಕಂಪ್ಲೀಟ್ ಆಗಿದೆ. ಬಟ್ ಇಟ್ ಈಸ್ ನಾಟ್ ಕಾವಿಂಗ್, ಮರಿ ಆಗ್ತಾ ಇಲ್ಲ. ಸೊ ದೆನ್ ಯು ಸಿ ನಾರ್ಮಲ್ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದಾರಂತೆ. ಅಲ್ಲ, ನಾರ್ಮಲ್ ಅಂತ ಅಂದ್ರೆ ಅದ್ರಲ್ಲಿ ಹೇಗೆ ಬಿಹೇವಿಯರ್ ಇರುತ್ತೆ ಅಂದ್ರೆ, ಬಿಫೋರ್ ಕಾವಿಂಗ್ that hippopotamus itself will get separated from the herd. Maybe ಅದ್ರ ಪಾರ್ಟ್ನರ್ ಜೊತೆನೋ 3-4 ಇದೆ, ಅದ್ರ ಜೊತೆ ಅದು ಸಪರೇಟ್ ಆಗ್ಬಿಡುತ್ತೆ. ಸಪರೇಟ್ ಆಗಿ ಐದರ್ ನೀರಲ್ಲೇ ಇರ್ಬೋದು ಅಥವಾ ಇಟ್ ಮೇ ಕಮ್ ಔಟ್ ಆಫ್ ದಟ್ ವಾಟರ್ ಏರಿಯಾ. ಸಪರೇಟ್ ಬಂದ್ಬಿಡುತ್ತೆ. 5 ದಿವಸ ಅದು ಸಪರೇಟ್ ಆಗೇ ಇರುತ್ತೆ. ಅದ್ರ ಅನಿಮಲ್ ಬಿಹೇವಿಯರ್ ಅದು. ಬಟ್ ಆನ್ ಇಟ್ಸ್ ಓನ್ ಇಟ್ ಮೇ ಗಿವ್ ಡೆಲಿವರಿ ಆಲ್ಸೋ. ಬಟ್ ಇದು ಅಬ್ಸರ್ವೇಷನ್ ಅಲ್ಲಿ ಇಡಬೇಕು. ಅಬ್ಸರ್ವೇಷನ್ ಅಲ್ಲೇ ಮಾಡ್ತಾ ಇದ್ದಾರೆ 4-5 ಡೇಸ್ ಇಂದ. ಅದನ್ನೇನು ಇದ್ ಮಾಡ್ತಾ ಇಲ್ಲ. ಬಟ್ ಈ ತರ ಇದ್ದಾಗ ಮತ್ತೆ ನಾನು ನಿನ್ನೆ ಮುರಳಿ ಕೇಳಿದಾಗ ಇಲ್ಲ ಸರ್ ನಾವೆಲ್ಲ CCTV ಇಟ್ಟಿದೀವಿ, ಬಿಕಾಸ್ ಅದು ಎವ್ರಿ ಡೇ, ಬಿಕಾಸ್ ಒಂದು ಮರಿ ಒಂದು ಸಫಾರಿಯಲ್ಲಿ ಹಾಕುತ್ತೆ ಅಂತ ಅಂದ್ರೆ ಇಟ್ ಈಸ್ ಎ ಬಿಗ್ ಟ್ರೈಟ್ ಫಾರ್ ಅಸ್. ಟೈಗರ್ ಇರ್ಬೋದು, ಇಪ್ಪೋ ಇರ್ಬೋದು, ಈ ತರ. ಸೊ ಅದನ್ನ ನಾವು 24 hours ನಾವು ಮಾನಿಟರ್ ಮಾಡೋದಿಕ್ ಆಗೋದಿಲ್ಲ. ಯಾರು ಅಲ್ಲಿ ಫಿಸಿಕಲಿ ಮಾನಿಟರ್ ಮಾಡೋದಿಕ್ಕಲ್ಲ. ವಿ ಹ್ಯಾವ್ ಪ್ಲೇಸ್ ದಿ CCTV 24/7 CCTV ವರ್ಕ್ ಆಗ್ತಾ ಇದೆ. ಫ್ರಮ್ ನಾವೇ ಅಲ್ಲೆಲ್ಲ ಮಾಡಿಸಿರೋದು ಅಂತ ಮುರಳಿ ಹ್ಯಾಸ್ ಅಕ್ಸೆಪ್ಟೆಡ್. ಬಟ್ ನಾನು ನಿನ್ನೆ ಮೊನ್ನೆ ಇಲ್ಲಿ ನೋಡಿದಾಗ CCTVದು ಫುಟೇಜ್ ಇಲ್ಲ ಅಂತ ಬರ್ತಾ ಇದೆ. ಯಾಕೆ ಬರ್ತಾ ಇಲ್ಲ ಅದು ನಮಗೆ ಗೊತ್ತಿಲ್ಲ. Because what incidents has occurred that night, it has to come out. ಒಂದು. ಎರಡನೇದು, ಅದೇನು ಎನ್ಕ್ಲೋಜರ್ ಇದೆಯಲ್ಲ, ಎನ್ಕ್ಲೋಜರ್ 7 feet ವಾಲ್ ಒಳಗೆ ಹಿಪ್ಪೋಪೊಟಮಸ್ ಪ್ಲೇಸ್ ಮಾಡಿದಾರಲ್ಲ, ಜನರಲಿ ಈವನ್ ದಿ ಕೀಪರ್ ಹಿಮ್ಸೆಲ್ಫ್ ಹಿ ಯೂಸ್ ಟು ಗೋ ಅಂದ್ರೆ ಲ್ಯಾಡರ್ ಏಣಿ ಹತ್ಕೊಂಡು ಒಳಗೆ ಹೋಗ್ತಾರೆ. ನೋಡಿ, ಯಾವುದೇ ಒಂದು ಎನಿಮಲ್ ಎನ್ಕ್ಲೋಜರ್ ಇದೆ ಅಂದ್ರೆ ಒಂದು ಡೋರ್ ಇರುತ್ತೆ, ಒಂದು ಎಂಟ್ರಿ ಇಲ್ಲ, ಒಂದು ಕ್ರಾಲ್ ಇರುತ್ತೆ. ಓಕೆ, ಒಂದು ಫೀಟ್ ತಗೊಂಡ್ ಹೋಗ್ಬೇಕು, ಒಂದು ಡಾಕ್ಟರ್ ಒಳಗೆ ಹೋಗ್ಬೇಕು. ನಾವ್ ಎಲ್ಲಾ ಟೈಮು ನಾವು ಏನಿ ಹತ್ಕೊಂಡು ಒಳಗೆ ಹೋಗೋದಕ್ಕಾಗುತ್ತಾ? ಅವರು ನಾನ್ ನಿನ್ನೆ ಕೇಳಿದಾಗ ಇಲ್ಲ ಸರ್ ನಮಗೆ ಅದೇ ರೀತಿನೇ ಬನ್ನಿ ಅಂತಾರೆ. ಇವನ್ ಎನಿಮಲ್ ಕೀಪರ್ ಹಂಗೆ ಹತ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಹೋಗೋದಿಕ್ಕೆ ಒಳಗ ಆಗೋದಿಲ್ಲ. ಒಂದು ಫೀಡ್ ಟ್ರಫ್ ಇಟ್ಬಿಟ್ಟಿದ್ದಾರೆ ಮುಂದೆ, ಅದ್ ಬಕ್ಕೊಂಡು ಹೋಗ್ಬೇಕು ನಾವು. ಈ ತರ ವ್ಯವಸ್ಥೆ ಇದ್ದಾಗ ಇವ್ರು ಏನ್ ಮಾಡ್ತಾರೆ ಈ ಲೇಡಿ ಡಾಕ್ಟರ್?